ಸರ್ ನಮಸ್ಕಾರ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಹಲೋ ಸರ್ ನಮಸ್ಕಾರ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿದ್ರಾ? ಕಾಲ್ ಡಿಸ್ಕನೆಕ್ಟ್ ಆಗುತ್ತೆ ಸರ್. ನಮಸ್ಕಾರ. ಟಿವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿಲ್ಲ ಅಂದ್ರೆ ಕಾಲ್ ಡಿಸ್ಕನೆಕ್ಟ್ ಆಗ್ಬಿಡುತ್ತೆ. ಇಲ್ಲ ಮ್ಯೂಟ್ ಮಾಡಿ ಸರ್. ತಮ್ಮ ಹೆಸರು? ಕರುಣಾಕರ್ ಅಂತ ಹೇಳಿ. ಕರುಣಾಕರ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿ ಕರುಣಾಕರ್ ಅವರೇ? ಚಿಕ್ಕಮಗಳೂರಿಂದ ಸರ್. ಚಿಕ್ಕಮಗಳೂರಿಂದ. ಚಿಕ್ಕಮಗಳೂರಿಂದ ಹೇಳಿ ಶಿವಣ್ಣ ಎದುರುಗಡೆನೆ ಇಷ್ಟೊಂದು ಮಾತಾಡ್ಬೇಕಾದ್ರೆ ಏನ್ ಸರ್ ಕಾರಣ ಇವರು? ಶಿವಣ್ಣ ಎದುರುಗಡೆನೆ ಕನ್ನಡದ ಬಗ್ಗೆ ಅವೇಳನಕಾರಿ ಮಾತಾಡ್ತಾರಲ್ಲ ಇವ್ರು ಮನುಷ್ಯರೇ ಹೇಳ ಸರ್ ಇವರು? ಅಲ್ಲ ಅದೇ ಈ ತರದ ದುರಂಕಾರ ಹೆಚ್ಚಾಗಿರೋದಕ್ಕೆ ಇಂಥವ್ರಿಗೆಲ್ಲ ಕಡಿವಾಣ ನಾವು ಹಾಕಿಲ್ಲ ಅಂತಂದ್ರೆ ಇದು ಇನ್ನೂ ಅತಿರೇಕಕ್ಕೆ ಹೋಗುತ್ತೆ. ಇದು ಹೌದು ಸರ್. ಕನ್ನಡದ ಮಣ್ಣು ತಿಂದು ಕನ್ನಡದ ಅನ್ನ ತಿಂದು ಇವರು ಈ ತರ ಮಾತಾಡ್ಬೇಕಾದ್ರೆ ಏನ್ ಸರ್ ಇವರು? ಎಷ್ಟು ದುರಂಕಾರ ಇವರಿಗೆ. ಜನಗಳು ಸ್ಟೇಜ್ ಮೇಲೆ ರೊಚ್ಚಿಗೆದ್ದು ಇವ್ರಿಗೆ ಬುದ್ಧಿ ಕಲಿಸ್ಬೇಕಾಯ್ತು ಸರ್ ಇವ್ರನ್ನ. ಅಲ್ಲ ಈಗ ಏನಂತಂದ್ರೆ ಒಬ್ಬ ಹಿರಿಯ ನಟ, ಒಬ್ಬ ಅನುಭವಿ ನಟ, ಮತ್ತೆ ಕನ್ನಡದಲ್ಲೂ ಕೂಡ ಅವರು ಹಲವಾರು ಚಿತ್ರಗಳಲ್ಲಿ ಅಭಿನಯಿಸಿರುವಂತ ವ್ಯಕ್ತಿ. ಹೀಗಾಗಿ ಅವ್ರಿಗೊಂದು ರೆಸ್ಪೆಕ್ಟ್ ಇದೆ. ಆ ರೆಸ್ಪೆಕ್ಟ್ ಇಂದ ಅವ್ರು ಇನ್ನು ಇದುವರೆಗೂ ಕೂಡ ವೇಟ್ ಮಾಡ್ತಾ ಇದ್ದಾರೆ ಏನ್ ರಿಯಾಕ್ಷನ್ ಬರ್ಬೋದು ಅವ್ರ ಕಡೆಯಿಂದ ಅಂತ. ಬಟ್ ಈಗ ತಾನೇ ನಮ್ಮ ಜೊತೆ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಚಿವರು ಕೂಡ ಹೇಳಿದ್ರು ಮಾತಾಡಿ, ಒಂದು ಕ್ಷಮೆ ಯಾಚಿಸ್ಬೇಕು. ಅವರು ಕ್ಷಮೆ ಯಾಚಿಸಿಲ್ಲ ಅಂತಂದ್ರೆ ಕನ್ನಡಿಗರಿಗೆ ಅವ್ರಿಗೆ ತಕ್ಕ ಪಾಠವನ್ನ ಕಲಿಸ್ಬೇಕಾಗುತ್ತೆ ಅಂತ ಹೇಳಿದ್ದಾರೆ. ಹೌದು ಸರ್, ಕಲಿಸ್ಬೇಕು ಇವ್ರಿಗೆ. ಹೊರಗಡೆಯವರಿಗೆಲ್ಲ ನಮ್ಮ ರಾಜ್ಯದ ಬಗ್ಗೆ ಇಷ್ಟೊಂದು ಅವೇಳಕಾರಿ ಮಾತಾಡಿದ್ರೆ ಪಾಠ ಕಲಿಸ್ಬೇಕು ಸರ್ ಇವ್ರಿಗೆ. ಓಕೆ ಕರುಣಾಕರ್ ಅವರೇ, ಥ್ಯಾಂಕ್ ಯು. ಕರೆ ಮಾಡಿ ಮಾತನಾಡಿ ತಾವು ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಕ್ಕೆ. ನೋಡಿ, ಈಗ ಜನಾಭಿಪ್ರಾಯ ಏನಂತಂದರೆ, ಇವರು ನಮ್ಮ ಕನ್ನಡ ಭಾಷೆ ಮತ್ತು ನಮ್ಮ ಪ್ರೀತಿ, ನಮ್ಮ ಮಾತೃಭಾಷೆ ನಮಗೆ ಪ್ರೀತಿ, ನಮ್ಮ ನೆಲದಲ್ಲಿ ನಾವು ನಮ್ಮ ಭಾಷೆಯನ್ನು ನಾವು ಮಾತೃ ಸ್ವರೂಪದ ರೀತಿಯಾಗಿ ಭಾವಿಸ್ತಾ ಇದ್ದೀವಿ ರೀ. ಹೀಗಾಗಿ ನಮ್ಮ ಗೌರವಕ್ಕೆ ಧಕ್ಕೆ ತಂದರೆ, ನಮ್ಮ ತಾಯಿಯ ಬಗ್ಗೆ ನೀವು ತುಚ್ಛವಾಗಿ ಅಥವಾ ಇನ್ಯಾವುದೋ ರೀತಿಯಾಗಿ ಮಾತಾಡಿದ್ರೆ ಅದನ್ನು ನಾವು ಸಹಿಸೋದಿಲ್ಲ. ನಮಗೆ ಆದಂಥ ಒಂದು ಭಾಷೆ ಇದೆ, ನಮಗೆ ಆದಂಥ ಒಂದು ಅಸ್ತಿತ್ವ ಇದೆ. ಆ ಅಸ್ತಿತ್ವಕ್ಕೆ ಧಕ್ಕೆ ಬರೋದಕ್ಕೆ ಬಿಡೋದೇ ಇಲ್ಲ, ಅದು ಎಂಥ ದೊಡ್ಡ ವ್ಯಕ್ತಿನೇ ಆಗಿರಲಿ. ಮತ್ತೊಬ್ಬರು ಗಿರೀಶ್ ಗೌಡ್ರು, ಕನ್ನಡ ಪರ ಹೋರಾಟಗಾರರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ, ಮಾತನಾಡಿಸ್ತೀನಿ. ಗಿರೀಶ್ ಗೌಡ್ರೆ, ಇದೇನ್ರಿ ಇದು ದಿನ ಕಳೆದಂಗೆಲ್ಲ ಜಾಸ್ತಿ ಆಗ್ತಾ ಇದೆಯಲ್ಲ ಈ ಹುಚ್ಚಾಟ? ಇದು ಏನಾಗಿದೆ ಅಂತ ಹೇಳಿದ್ರೆ, ತಮಿಳ್ನಾಡಲ್ಲಿ ರಜನಿಕಾಂತ್, ಸತ್ಯರಾಜು, ಈ ಕಮಲ್ ಹಾಸನ್ ಇವರೆಲ್ಲ ಬಹಳ ಹಿಂದೆಯಿಂದನೂ ನಮ್ಮನ್ನ ಶಾಂತವಾಗಿರೋದಕ್ಕೆ ಬಿಡೋದಿಲ್ಲ. ಕಾವೇರಿ ವಿಚಾರದಲ್ಲೂ ಅಡ್ಗಾಲಾಗ್ತಾರೆ, ಮೇಕೆದಾಟು ವಿಚಾರದಲ್ಲೂ ಅಡ್ಗಾಲಾಗ್ತಾರೆ. ಮತ್ತೆ ಮಾತಾಡಿದ್ರೆ ಇವರೇ ಮೇಧಾವಿಗಳ ತರ ಇದ್ ಮಾಡ್ತಾರೆ ನಮ್ಗಳಿಗೆ. ಕಮಲ್ ಹಾಸನ್ ಇಲ್ಲಿಂದ ಅವ್ರಿಗೆ ಕಟ್ಟ ಕಡೆಗೆ ಮುಗಿತವ್ರ ಸಿನಿಮಾ ಚರಿತ್ರೆ ಅನ್ನೋ ಟೈಮಲ್ಲಿ ಮತ್ತೆ ಕನ್ನಡ ಸಿನಿಮಾ ರಾಮ ಶ್ಯಾಮಭಾಮಯಿಂದ ಮತ್ತೆ ಅವರು ಜೀವನ ಶೈಲಿನ ರೂಪಿಸ್ಕೊಂಡವ್ರು. ಅವ್ರಿಗೆ ಜ್ಞಾನ ಬೇಡವಾ ಕನ್ನಡದ ಬಗ್ಗೆ ಯಾವ ರೀತಿ ಮಾತಾಡ್ಬೇಕು, ಭಾಷೆ ಬಗ್ಗೆ? ನಾವ್ ಯಾರಾದ್ರೂ ಆ ಭಾಷೆ ಬಗ್ಗೆ ಕೆಟ್ಟದಾಗ ಮಾತಾಡ್ತೀವ? ಅಲ್ಲಿ ತಮಿಳ್ನಾಡಿನ ರಾಜಕಾರಣಿಗಳ ಬಗ್ಗೆ ಬೈತೀವಿ ವಿನ ಆ ಸಂಸ್ಕೃತಿ ಬಗ್ಗೆ ಮತ್ತೆ ಆ ಭಾಷೆ ಬಗ್ಗೆ ಯಾವತ್ತಾರು ಕೆಟ್ಟದಾಗ ನಾವು ಮಾತಾಡೋದು ನೋಡಿದ್ರೆ ಕನ್ನಡದ ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿ ಮಾತಾಡೋದಿಲ್ಲ ಸರ್. ಆತರ ಮಾತಾಡೋಕ್ ಸಾಧ್ಯತೆಗಳಿಲ್ಲ ನಮ್ಗೆ. ನಮ್ಮ ದೇಶದ 28 ರಾಜ್ಯಗಳ ಭಾಷೆಗಳನ್ನ ನಾವು ಗೌರವಿಸ್ತೀವಿ. ಆದ್ರೆ ಈ ತಮಿಳ್ನಾಡಲ್ಲಿ ಇದಾರಲ್ಲ, ಅವ್ರ ಒಂದ್ ರೀತಿ ಇವತ್ತಿಂದ ಅಂತಲ್ಲ, ಯಾಕಂದ್ರೆ ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಅವ್ರದೇ ಆದಂತ ಒಂದ್ ದೇಶ ಮಾಡ್ಕೊಟ್ಬಿಡ್ಬೇಕು ಅನ್ನೋ ರೀತಿಯಲ್ಲಿ ಅವಾಗ್ಲಿಂದಾನು ಇದ್ದಾರೆ. ಕರುಣಾನಿಧಿ ಅವ್ರ ಮನಸ್ಥಿತಿನೂ ಹಾಗೆ ಇತ್ತು. ಕರುಣಾನಿಧಿ ಅವ್ರ ಮನಸ್ಥಿತಿನೂ ಹಾಗೆ ಇತ್ತು. ಅದಾದ ತದನಂತರ ಬಂದಂತ ಎಲ್ಲಾ ರಾಜಕಾರಣಿಗಳಿಗೂ ಅವ್ರದೇ ಆದಂತ ಪ್ರತ್ಯೇಕ ದೇಶ ಮಾಡ್ಕೊಡ್ಬೇಕು ಅನ್ನೋ ಮನಸ್ಥಿತಿಯಲ್ಲಿ ಅವ್ರು ಇದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಏನು ದಕ್ಷಿಣ ಭಾರತದ ರಾಜ್ಯಗಳನ್ನ ಸೇರ್ಸ್ಕೊಳಕ್ಕೆಲ್ಲ ಮಾಡಿದ್ರು. ಏನಾಗ್ತಾ ಇದೆ ನಮ್ಗೆ ಅಂತ ಹೇಳಿದ್ರೆ, ಯೋಚನೆ ಮಾಡ್ತಕ್ಕಂಥದ್ದು, ಉತ್ತರ ಕೊಡ್ತಕ್ಕಂಥ ಶಕ್ತಿಗಳನ್ನ ನಮ್ಮ ಸರ್ಕಾರ ಮತ್ತು ನಮ್ಮ ರಾಜಕಾರಣಿಗಳು ನಮ್ಗೆ ಬಾಯಿಗೆ ಬೀಗ ಹಾಕಿ ಕೂರ್ಸಿದ್ದಾರೆ. ಆಯ್ತಾ? ನಾವು ಅವ್ರಿಗೆ ಯಾವ ರೀತಿ ಬೇಕಾದ್ರೆ ಉತ್ತರ ಕೊಡಬಲ್ಲವರು ಅಂತ ನಮ್ಗೆ ಅವ್ರಿಗೆ ಗೊತ್ತಿದೆ ತಮಿಳರಿಗೆ. ಈಗ ಹಿಂದೆ ರಜನಿಕಾಂತ್ ಕ್ಷಮಾಪಣೆ ಕೇಳಿಲ್ವಾ ಕಾವೇರಿ ವಿಚಾರದಲ್ಲಿ ಮಾತಾಡಿ? ಸತ್ಯರಾಜ್ ಕ್ಷಮಾಪಣೆ ಕೇಳಿಲ್ವಾ? ಇವ್ರು ಏನಂತಾರೆ, ಪ್ರಮೋಟಿವ್ ಮಾಡ್ಕೊಳ್ಳೋದಕ್ಕೆ ನಮ್ಮನ್ನ ಉಪಯೋಗಿಸ್ಕೊಳ್ತಾರೆ. ಸಿನಿಮಾ ಪ್ರಮೋಷನ್ ಮಾಡಿಸ್ಕೊಳ್ಳೋದಕ್ಕೋಸ್ಕರ ಇವ್ರ ವಿಚೇಷ್ಟ ಮಾತಾಡ್ತಾರೆ. ಯಾಕಂದ್ರೆ ಅವ್ರಿಗೆ ಬೇರೆ ರೀತಿ ಸಿನಿಮಾ ಸಿಗೋದಿಲ್ಲ. ಕನ್ನಡಿಗರನ್ನ ಒಂದ್ ಕಡೆ ಇವ್ರಾದ್ರೆ ಪಕ್ಕದಲ್ಲಿ ಮಹಾರಾಷ್ಟ್ರದವರು, ಅವರೊಂದು ಇವರೊಂದು.
ಈ ಇಬ್ರು ಏನಂತಾರೆ, ಏನಾದ್ರೂ ಪ್ರಚಾರ ತಗೋಬೇಕಂದ್ರೆ ಕನ್ನಡಿಗರಿಗೆ ಕೆಳಕ್ ಬಿಟ್ರೆ ಸಾಕು, ನಮ್ಗೆ ಒಳ್ಳೆ ಬಿಟ್ಟಿ ಪ್ರಚಾರ ಸಿಕ್ಬಿಡುತ್ತೆ ಅನ್ನೋ ಒಂದೇ ಒಂದು ದೇವ್ಲು ಮಿಸ್ಟರ್ ಕಮಲಾಸನ್ಗೆ. ಅವ್ರಿಗೆ ಅಷ್ಟು ವಯಸ್ಸಾಗಿದೆ, ಪ್ರಬುದ್ಧರಾಗಿದ್ದಾರೆ, ಕನ್ನಡ ಸಿನಿಮಾದಲ್ಲಿ ನಟನೆ ಮಾಡಿದ್ದಾರೆ, ಇಲ್ಲಿ ಜೀವನ ಮತ್ತು ಊಟ ಎಲ್ಲ ವ್ಯಕ್ತಿಗೆ ಇಲ್ಲಿ ಶೋಭೆ ತರೋದಿಲ್ಲ ಅಂತ ನನ್ನ ಭಾವನೆ. ಈಗ ಗಿರೀಶ್ ಗೌಡ್ರೆ, ನೀವ್ ಹೇಳ್ದಂಗೆ ಇವತ್ತು ಮಹಾರಾಷ್ಟ್ರದಲ್ಲಿ ಅಥವಾ ತಮಿಳುನಾಡಿನಲ್ಲಿ ಕನ್ನಡದ ಮೇಲೆ ಏನ್ ಬೇಕಾದ್ರೂ ಮಾತಾಡಿ ಅಥವಾ ಕನ್ನಡಿಗರ ಮೇಲೆ ಯಾವ ರೀತಿಯಾದ ದೌರ್ಜನ್ಯವನ್ನ ಬೇಕಾದ್ರೂ ಮಾಡಿ ಅರಗಿಸಿಕೊಳ್ಳುವ ಶಕ್ತಿ ಅವ್ರಿಗಿದೆ. ಆದ್ರೆ ಯಾವುದೇ ದೌರ್ಜನ್ಯವನ್ನ ಅನುಭವಿಸಿದ ಸಂತ್ರಸ್ತರಾದ ನಾವು ಯಾವುದನ್ನೂ ಕೂಡ ನಮ್ಮ ಸರ್ಕಾರದ ಮುಂದೆ ಹೇಳಿಕೊಳ್ಳಲಾಗದ ಒಂದು ಅಸಹಾಯಕ ಸ್ಥಿತಿಯಲ್ಲಿ ನಾವಿದ್ದೀವಿ ನೋಡಿ. ತಾವ್ ಹೇಳ್ತಾ ಇದ್ರಿ ನಮ್ಮ ಸರ್ಕಾರಗಳು ನಮ್ಮನ್ನು ಕಟ್ಟಾಕಿದಾವೆ ಅಂತ. ಯಾವ ಇಚ್ಛಾಶಕ್ತಿಗಾಗಿ ನಮ್ಮನ್ನು ಕಟ್ಟಾಕ್ತಾ ಇದ್ದಾವೆ ಈ ಸರ್ಕಾರಗಳು ಅಂತ ತಾವ್ ಹೇಳೋದಾದ್ರೆ ಗಿರೀಶ್ ಗೌಡ್ರೆ? ಅಲ್ಲಿ ಗಡಿಭಾಗದ ರಾಜಕಾರಣಿಗಳಿದಾರಲ್ಲ, ಅವ್ರನ್ನ ನಾನು ಯಾವ ತರ ಕರಿಬಹುದು ಅಂತ ಹೇಳಿ ಈ ಮಾತು ಹೇಳ್ಬಾರ್ದು, ಆದ್ರೆ ನಾನು ಹೇಳ್ಬೇಕಾಗತ್ತೆ. ಕನ್ನಡಿಗರ ವಿಚಾರ ಬಂದಾಗ ಅವರೆಲ್ಲ ಏನು ಗಡಿಭಾಗದ ರಾಜಕಾರಣಿಗಳಿದಾರಲ್ಲ, ಜೀವಂತ ಶವಗಳು ಅವರು ಅಂತ ಅನ್ಕೊಳ್ತೀನಿ ನಾನು. ಕಾರಣ ಏನಪ್ಪಾ ಅಂತಂದ್ರೆ, ಅವ್ರು ಕನ್ನಡಿಗರಿಗೆ ಏನೇ ತೊಂದರೆ ಆದ್ರು, ಕಿತ್ತೂರು ರಾಣಿ ಚೆನ್ನಮ್ಮಗೆ ಅಪಮಾನ ಆದ್ರೂ ಮಾತಾಡೋದಿಲ್ಲ, ಸಂಗೊಳ್ಳಿ ರಾಣಿಗೆ ಅಪಮಾನ ಆದ್ರೂ ಇದ್ ಮಾಡ್ಕೊಳ್ಳೋದಿಲ್ಲ, ಅವ್ರಿಗೆ ಕೋಪ ಬರೋದಿಲ್ಲ ಅವ್ರಿಗೆ. ಸಿಂಧೂರ ಲಕ್ಷ್ಮಣ ಅಪಮಾನ ಮಾಡೋರ್ಗೆ ಏನು ಬೇಜಾರು ಅನ್ಸೋದಿಲ್ಲ. ಈ ರೀತಿ ಅವ್ರಿಗೆ ಏನಾಗಿದೆ, ಅವರು ಓಟ್ನ ಬ್ಯಾಂಕ್ಗೋಸ್ಕರ ಅಲ್ಲಿರ್ತಕ್ಕಂಥ ಆ ಭಾಷಿಕರನ್ನ, ತಮಿಳ್ ಭಾಷಿಕರನ್ನ, ಮರಾಠಿ ಭಾಷಿಕರನ್ನ, ಮಲಯಾಳಿ ಭಾಷಿಕರನ್ನ ಓಲೈಸ್ಕೊಳ್ಳೋದಕ್ಕೆ ಗಡಿಭಾಗದಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳೇನಾಗಿದ್ದಾರೆ, ಅವರು ನಪುಂಸಕರ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅಷ್ಟೇ, ಬೇರೆ ಏನಿಲ್ಲ. ನಮ್ಗೆ ಆಗ್ತಾ ಅಂದ್ರೆ ಅವ್ರ ರಾಜಕಾರಣಿಗಳು ಅವ್ರು ಗಟ್ಟಿಯಾಗಿದ್ರೆ ನಮ್ಗೆ ಯಾಕೆ ಈ ಪರಿಸ್ಥಿತಿ ಬರ್ತಾ ಇತ್ತು ಅಂತೇಳಿ. ಹೌದೌದು. ಈಗ ಮೊದಲನೇದಾಗಿ ತಾವ್ ಹೇಳುವಂತೆ ಪ್ರಕಾರ ನಮ್ಮ ರಾಜಕಾರಣಿಗಳು ಮೊದಲು ಇಂಥ ವಿಚಾರಗಳಲ್ಲಿ ಗಟ್ಟಿ ಮನಸ್ಥಿತಿಯನ್ನು ಹೊಂದಬೇಕು. ಮತ್ತೆ ಈ ರಾಜ್ಯದಲ್ಲಿ ಕನ್ನಡ ಭಾಷೆ ಉಳಿದಿದ್ರೆ, ಕನ್ನಡದ ಅಭಿವೃದ್ಧಿ ಆಗಿದ್ರೆ, ಕನ್ನಡ ಕಾವಲು ಸಮಿತಿ ಅಲ್ಲ ಮತ್ತು ಬೇರೆ ಬೇರೆ ಏನು ಮಾಡಿದ್ರ ಸರ್ಕಾರ ಅದು ಯಾವ್ದು ಅಲ್ಲ. ಇವತ್ತೇನಾದ್ರೂ ರಸ್ತೆನಲ್ಲಿ ನಾವು ಕನ್ನಡ ಪರ ಹೋರಾಟಗಾರರು ಈ ರಾಜ್ಯದ ಭಾಷೆ ಸಂಸ್ಕೃತಿ ಕಾಪಾಡ್ಕೊಂಡ್ ಬರ್ತಾ ಇದೀವಿ. ಯಾವುದೇ ನಮ್ಮನ್ನ ಇದುವರೆಗೂ ಆಳಿರ್ತಕ್ಕಂಥ ಯಾವ ಸರ್ಕಾರನೂ ಕನ್ನಡದ ಬಗ್ಗೆ ಕಾಳಜಿಯನ್ನ ಹೊಂದಿಲ್ಲ. ಹೋರಾಟಗಾರರ ಒಂದೇ ಒಂದು ಹೋರಾಟದಿಂದ ಮಾತ್ರನೇ ಇದುವರೆಗೂ ನಮ್ಮ ಬೆಂಗಳೂರು ನಗರ ಮತ್ತು ಗಿರೀಶ್ ಗೌಡ್ರೆ, ಒಂದ್ ಸಣ್ಣ ವಿಷಯ ಪ್ರಸ್ತಾಪ ಮಾಡ್ಲೇಬೇಕನ್ಸುತ್ತೆ. ಹೇಳಿ. ದಶಕಗಳ ಹಿಂದಿನ ಕನ್ನಡ ಪರ ಹೋರಾಟಗಳಿಗೂ ಈಗಿರ್ತಕ್ಕಂಥ ಕನ್ನಡ ಪರ ಹೋರಾಟಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ, ಅದನ್ನು ಒಪ್ಕೊಳ್ತೀರಾ? ಕೆಲವು ವ್ಯತ್ಯಾಸ ಇರುತ್ತೆ. ಏನಾಗುತ್ತೆ ಅಂದ್ರೆ, ಈಗ ಪಕ್ಷದಲ್ಲಿ ನೋಡಿ, ಈಗ ರಾಜಕಾರಣಿಗಳು ಅಂತೀವಿ, ಅವ್ರಿಗೆ ಮಾನ ಮರ್ಯಾದೆ ಇದೆ, ಒಂದ್ ಪಕ್ಷದಲ್ಲಿ ಇರ್ಬೇಕು, ಇಲ್ಲ ಬಿಟ್ಟು ರಾಜಕಾರಣ ಬಿಟ್ಬಿಡ್ಬೇಕು. ಪಕ್ಷದಿಂದ ಪಕ್ಷಕ್ಕೆ ಹೋಗ್ತಾರಲ್ಲ, ಆಗೇನಾಗುತ್ತೆ, ಕೆಲವು ರಾಜಕಾರಣಿಗಳೇನೆ ಕೆಲವು ಪುಡಾರಿಗಳು ಬಿಟ್ಟಿದ್ದಾರೆ. ಏನು, ಈಗ ಕೆಲವು ಮಂತ್ರಿಗಳು ಮತ್ತೆ ರಾಜಕಾರಣಿಗಳು ಕನ್ನಡದ ಶೈಲಿ ಹಾಕೊಂಡು ಭಾಷಣ ಮಾಡಿ ನೋಡಿಲ್ವ ನೀವು? ಅವ್ರು ಕನ್ನಡದ ಕಾಳಜಿ ಇದೆಯಾ? ಆಮೇಲೆ ಕೆಲವು ಸಂಘಟನೆಗಳು ಕೆಲವು ಸಂಘಟನೆಗಳು JDS ಫಾಲೋವರ್ಸ್ ಇದಾರೆ, ಕಾಂಗ್ರೆಸ್ ಫಾಲೋವರ್ಸ್ ಇದಾರೆ, ಬಿಜೆಪಿ ಫಾಲೋವರ್ಸ್ ಇದಾರೆ. ಕನ್ನಡ ಪರ ಹೋರಾಟಗಾರರಿಗೆ ಯಾವ ಪಕ್ಷ ಕಟ್ಕೊಂಡು ಏನಾಗ್ಬೇಕಾಗಿದೆ ಅಂತವ್ರನ್ನ ಮೊದಲು ಅಂತ ಪಕ್ಷ ಸಂಘಟನೆಗಳೇನಿದಾವೆ ಅಂತವ್ರನ್ನ ದೂರ ಇಟ್ಟು ಮೊದಲು ಕನ್ನಡಕ್ಕಾಗಿನೇ ಸೀಮಿತ ಆಗಿರುವಂತ ಪಕ್ಷಗಳೆಲ್ಲ ಒಗ್ಗೂಡ್ಬೇಕಾಗಿದೆ. ಗಿರೀಶ್ ಗೌಡ್ರೆ, ಕನ್ನಡದ ಪ್ರಾಮಾಣಿಕತೆ ಹೋರಾಟಗಾರ ಇದಾರಲ್ಲ, ಅವ್ರನ್ನ ಸರ್ಕಾರನೂ ಗುರುತಿಸುತ್ತೆ, ಅಧಿಕಾರಿಗಳು ಗುರುತಿಸ್ತಾರೆ, ಪೊಲೀಸರು ಗುರುತಿಸ್ತಾರೆ. ಥ್ಯಾಂಕ್ ಯು ಗಿರೀಶ್ ಗೌಡ್ರೆ. ಹೋರಾಟಗಾರರನ್ನ ಅವ್ರು ಎಲ್ಲೆಲ್ಲಿ ಇಟ್ಟಿರ್ಬೇಕು ಅಲ್ಲೇ ಇಟ್ಟಿರ್ತಾರೆ. ಆದ್ರೆ ಮುಂದಿನ ದಿನಗಳಲ್ಲಿ ಯಾರು ಕ್ಷಮಾಪಣೆ ಕೇಳಿದ್ರೆ ಸಿನಿಮಾ ಬಿಡುಗಡೆ ಮಾಡೋ ಪ್ರಶ್ನೆನೂ ಇಲ್ಲ, ಮತ್ತೆ ಕಮಲಾಸನ್ನ ಕರ್ನಾಟಕಕ್ಕೆ ಬರೋದಕ್ಕೆ ಬಿಡೋದೂ ಇಲ್ಲ. ಯಾಕಂತಂದ್ರೆ ಇದು ಇವ್ರು ಆಡಿರ್ತಕ್ಕಂಥ ಮಾತು ನಮಗೆ ತ್ರಿಶೂಲ ತಗೊಂಡು ಕನ್ನಡಿಗರಿಗೆ ಮತ್ತು ರಾಜ್ಯಕ್ಕೆ ಎದೆ ಬಗ್ದಂಗ ಆಗಿದೆ. ಯಾವ ಕ್ಷಮೆ ಕೇಳಿದ್ರು ಕನ್ನಡ ಸಿನಿಮಾ ಬಿಡುಗಡೆ ಮಾಡಕ್ ಬಿಡೋದಿಲ್ಲ, ಮತ್ತೆ ಕರ್ನಾಟಕ ಬರೋದಕ್ಕೂ ಬಿಡೋದಿಲ್ಲ. ಥ್ಯಾಂಕ್ ಯು.